ಸೀಸನ್ 2 ಇದಕ್ಕೆ ಬಂದು ಇದಕ್ಕಿಂತ ಒಂದು ಬೆಟರ್ ಓಪನಿಂಗ್ ಇರೋದ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಮೊದಲ 2 ಪಂದ್ಯ ಡೌನ್ ಟು ದ ವಯರ್. ಇವಾಗ ನೋಡಿದ್ರೆ ಇಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಬಂದಿರೋರು ನಮ್ಮ ವಿಜಯನಗರ ಪೇಟ್ರಿಯಟ್ಸ್ಗೆ. ಅವರ ಮಂಡಿಗೆ ಬಿದ್ದು ಬಾಲ್ ಡಿಫ್ಲೆಕ್ಟ್ ಆಗಿ ಸ್ವೀಪರ್ ಕವರಿಂದ ಫೀಲ್ಡರ್ ಬಂದು ಬಾಲ್ನ ಎಸೆಯೋ ಅಷ್ಟೊತ್ತಿಗೆ 3 ರನ್ಗಳನ್ನ ಓಡಿದ್ರು. ಸೊ ಹಾಗಾಗಿ ಇವಾಗ ಸ್ಕೋರ್ 5ಕ್ಕೆ ಹೋಗಿದೆ. ಸೊ ಈಗ ಗಿಲ್ಕ್ರಿಸ್ಟ್ ಮೇಲೆ ಯಾವ ಥರ ಒಂದು ದಾಖಲೆ ಮಾಡ್ತಾರೆ ಮಹೇಶ್ ಅವರು ಅಂತ ನಾವು ನೋಡ್ಬೋದು. ಜೊತೆಗೆ ಶ್ರೀನಾಥ್, ಈ ಮಿಸ್ಫೀಲ್ಡ್ ಕಾರಣದಿಂದ ಗಿಲ್ಕ್ರಿಸ್ಟ್ ಆನ್ ಸ್ಟ್ರೈಕ್ 3 ರನ್ಗಳನ್ನು ಹೊಡೆದ್ರು. ಅದು ಸಹ ಒಂದು ರೀತಿ ವಿಜಯನಗರ ಪೇಟ್ರಿಯಟ್ಸ್ಗೆ ವರವಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಗಿಲ್ಕ್ರಿಸ್ಟ್ ಅವರನ್ನ ಜಾಸ್ತಿ ಹೊತ್ತು ನೀವು ಸುಮ್ಮನೆ ಇಡೋದಕ್ಕೆ ಆಗೋದಿಲ್ಲ. ಗಿಲ್ಕ್ರಿಸ್ಟ್ ಅವರಿಗೆ ಗೊತ್ತು. ಸಿಲ್ಕನ್ ಟಚ್ ಆಫ್ ಆಡಮ್ ಗಿಲ್ಕ್ರಿಸ್ಟ್ ರನ್ನಿಂಗ್ ಅವೇ ಟು ದ ಬೌಂಡ್ರಿ. 4. ಒಂದು ಲೆಫ್ಟ್ ಹ್ಯಾಂಡರ್ಸ್ ಎಲಿಗೆನ್ಸ್ ಅಂತ ಹೇಳ್ತೀವಿ ನೋಡಿ. ಅವರು ಒಳ್ಳೆ ಪೀಕಲ್ಲಿ ಆಡೋ ಕಾಲದಲ್ಲಿ ಒಳ್ಳೆ ಬ್ರೂಟಲ್ ಫೋರ್ಸ್ ಇತ್ತು ಅವರ ಬ್ಯಾಟಿಂಗಲ್ಲಿ, ಒಳ್ಳೆ ಹಿಟ್ಟರ್ ಅಪ್ ದಿ ಆರ್ಡರಲ್ಲಿ. ಬಟ್ ಈ ಒಂದು ಶಾಟಲ್ಲಿ ನೋಡಿದ್ರೆ ಸಪಲ್ ರೆಸ್ ಜಸ್ಟ್ ಗ್ಯಾಪಲ್ಲಿ ಬಾಲ್ನ ಟೈಮ್ ಮಾಡಿದ್ಮೇಲೆ ಗೊತ್ತಾಯಿತು ಆ ಬಾಲ್ ಮೇಲ್ಗಡೆ ಇಟ್ ವಾಸ್ 4 ರಿಟರ್ನ್ ಆಲ್ ಓವರ್ ಅಂತ. ವೆಲ್ಕಮ್ ಬೌಂಡ್ರಿ, ಫಸ್ಟ್ 4 ವಿಜಯನಗರ ಪೇಟ್ರಿಯಾಟ್ಸ್ ಅವ್ರಿಗೆ ಅವರ ಇನ್ನಿಂಗ್ಸಲ್ಲಿ. ಜೊತೆಗೆ ಪವರ್ ಪ್ಲೇದು ಇನ್ನೂ 3 ಚೆಂಡುಗಳಿದೆ. ಈ ಪವರ್ ಪ್ಲೇನ ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಗಿಲ್ಕ್ರಿಸ್ಟ್ ಇನ್ನೊಂದೆರಡು ಬೌಂಡ್ರಿಗಳನ್ನು ಹೊಡೆದ್ರೆ ಸ್ಕೋರ್ ಹತ್ರ ಔಟ್ ಹೋಗ್ತಾರೆ. ಬೇಕಾಗಿರೋದು 56. ಇಫ್ ಯು ಬ್ರಿಂಗ್ ಇಟ್ ಡೌನ್ ಟು ಅರೌಂಡ್ 40 or something ವಿತೌಟ್ ಲೂಸಿಂಗ್ ಎ ವಿಕೆಟ್, ಖಂಡಿತವಾಗ್ಲೂ ಇದು ಮ್ಯಾಚ್ ವಿಜಯನಗರ ಪೇಟ್ರಿಯಟ್ಸ್ ಕಡೆ ವಾಲತ್ತೆ. ಬಲವಾದ ಮನವಿ, ಇನ್ಸೈಡ್ ಎಡ್ಜ್, ಜೋರೊಂದು ಶಬ್ದ ಬಂತು ಮತ್ತು ಡಿವಿಯೇಷನ್ ಕೂಡ ಕಾಣಿಸ್ತು. ಇಲ್ಲಿ ಗಿಲ್ಕ್ರಿಸ್ಟ್ ಅವ್ರಿಗೆ ಈ ಸ್ಪೀಡ್ಗೆ ಅಡ್ಜಸ್ಟ್ ಆಗಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಮಗೆ. ಈ ರೀಪ್ಲೇಲಿ ಕಾಣಿಸ್ತಾ ಇದೆ ನೋಡಿ. ಸ್ಲೋ ಫ್ಲೋಟರ್ ಅಂತ ಹೇಳ್ಬೋದು. ದೊಡ್ಡ ಒಂದು ಇನ್ಸೈಡ್ ಎಡ್ಜ್, ಅಂಪೈರ್ ಮೇಲೆ ಯಾವುದು ಪರಿಣಾಮ ಬೀರಲಿಲ್ಲ. ಡ್ಯಾನ್ಸಿಂಗ್ ಡೌನ್ ದ ವಿಕೆಟ್, ಸ್ಟ್ರೈಟ್ ಹಿಟ್, ಬೌಂಡ್ರಿ. ಈ ಒಂದು ಪವರ್ ಪ್ಲೇಲಿ 2ನೇ ಬೌಂಡ್ರಿ. ಮತ್ತು ಈ ಓವರಲ್ಲಿ ಗಿಲ್ಕ್ರಿಸ್ಟ್ ಸ್ವಲ್ಪ ಇವಾಗ ಅವರ ಕ್ಲಾಸನ್ನು ತೋರಿಸ್ತಾ ಇದ್ದಾರೆ ಮತ್ತು ಫಾರ್ಮಿಗೆ ಬರ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ಮತ್ತೊಮ್ಮೆ ಗಮನಿಸಿ, ಡಾನ್ಸಿಂಗ್ ಡೌನ್ ದ ಟ್ರ್ಯಾಕ್. ಸಾಕಷ್ಟು ಪವರ್ ಇರಲಿಲ್ಲ, ಆದರೆ ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ಸ್ ಇರೋ ಕಾರಣದಿಂದ ಸೇಫ್ ಶಾಟ್ ಅಂತಾನೆ ಹೇಳಬೇಕು. ಆ ಕಾರಣದಿಂದ ಒಂದು ಬೌಂಡ್ರಿ. ಈ ಬಾರಿ ಬಲವಾಗಿ ಹೊಡೆಯುವಂತ ಪ್ರಯತ್ನ, ಚೆಂಡು, ಇದೊಂದು ಲಕ್ಕಿ ಬೌಂಡ್ರಿ. ವಿಜಯನಗರ ಪೇಟ್ರಿಯಟ್ಸ್ ವಿಲ್ ಟೇಕ್ ಇಟ್. ಲೆಗ್ ಬೈಸ್ ಬೌಂಡ್ರಿಯೊಂದಿಗೆ ಓವರ್ನ ಮುಕ್ತಾಯ ಆಗಿದೆ. 2 ಓವರ್ಗಳ ನಂತರ 17 ಫಾರ್ ನೋ ಲಾಸ್. ಹನ್ನೆರಡು ಗಿಲ್ಕ್ರಿಸ್ಟ್ ಮತ್ತು ಕೀರ್ತಿರಾಜ್ 4 ಬ್ಯಾಟಿಂಗು ಸುಶಿತ್ ಕಡೆಯಿಂದ. ಇಂಟ್ರೆಸ್ಟಿಂಗ್ ಬ್ಯಾಟಲ್ ಬಿಟ್ವೀನ್ ಬ್ಯಾಟ್ ಅಂಡ್ ಬಾಲ್. ಸುಚಿತ್ ಒಬ್ಬ ಉತ್ತಮ ಬೌಲರ್, ಹಾಗೇನೆ ಆಡಮ್ ಗಿಲ್ಕ್ರಿಸ್ಟ್ ತಮ್ಮ ಛಾಪನ್ನ ಕ್ರಿಕೆಟ್ ರಂಗದಲ್ಲಿ ತೋರಿಸಿದ್ದಾರೆ. ಪಡೆದ್ರೆ ಈ ಮ್ಯಾಚು ರೋಚಕತೆಯತ್ತ ಖಂಡಿತವಾಗ್ಲೂ ಸಾಗತ್ತೆ. ಆದರೆ ಅದೇ ರೀತಿ ಶರದ್ ಬಿಯಾರ್ ಹಾಗೂ ಗಿಲ್ಕ್ರಿಸ್ಟ್ ಅವರು ಸುಮಾರು ಒಂದು 4-5 ಬೌಂಡ್ರಿಗಳನ್ನ ಬಾರಿಸಿದ್ರೆ ಪಂದ್ಯದ ಕಥೆ ಮುಗಿದ ಹಾಗೆ. ಗಂಗಾ ವಾರಿಯರ್ಸ್ ಸೋಲುವ ಹಾದಿಯಲ್ಲಿ ಸಾಗತ್ತೆ. ಇಂಟ್ರೆಸ್ಟಿಂಗ್ ಸಿಚುವೇಶನ್. ಹೊಸ ಬೌಲರ್ ಬಂದವರು ಶಶ್. ಮೊದಲನೇ ಬಾಲೇ ಬಂದು ಗಿಲ್ಕ್ರಿಸ್ಟ್ ಅವರು ಬಲವಾದ ಒಂದು ಹೊಡೆತವನ್ನು ಪ್ರಯತ್ನಿಸಿದರು, ಆದರೆ ಇನ್ಸೈಡ್ ಹಾಫ್ ಆಫ್ ದ ಬ್ಯಾಟ್ ಡೀಪ್ ಸ್ಕ್ವೇರ್ ಲೆಗ್ ಒಂದು ಸಿಂಗಲ್. ನಾವು ಆ ಕಂಪ್ಯಾರಿಸನ್ ನೋಡಿದಾಗ ಇದ್ದಿದ್ದು ಡಿಫ್ರೆನ್ಸು 1 ರನ್ 2 ಕಡೆ. ಬಿಕಮ್ ಎ ಬೆಟರ್ ಕ್ರಿಕೆಟರ್. ಖಂಡಿತವಾಗ್ಲೂ ಇದೆಲ್ಲ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಈ ಥರ ಒಂದು ಮೆಗಾ ಇಂಟರ್ನ್ಯಾಷನಲ್ ಸ್ಟಾರ್ ಜೊತೆಗೆ ಈ ಮಧ್ಯದಲ್ಲಿ ಬ್ಯೂಟಿಫುಲ್ ಪಿಕಪ್ ಶಾಟ್, ಸ್ಟ್ರೇಯಿಂಗ್ ಇನ್ ಲೆಂತ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೋಲ್ ಮಾಡೋಕ್ಕೆ ಶಶ್ ಅವ್ರು ಕಷ್ಟಪಡ್ತಾ ಇದ್ದಾರೆ. ಇದು ನಿದ್ದೆಗಣ್ಣಲ್ಲಿ ನೀವು ಕರೆದ್ರು ಆಡಮ್ ಗಿಲ್ಕ್ರಿಸ್ಟ್ ಇದನ್ನು ಬಂದು ಬೌಂಡ್ರಿಲಿ ಆಚೆ ಹಾಕುವಂಥ ಚೆಂಡು. ಇದು ಬ್ಯೂಟಿಫುಲ್ ಶಾಟ್ ಟು ದಿ ಸ್ಕ್ವೇರ್ ಲೆಗ್ ಬೌಂಡ್ರಿ ಫಾರ್ 4. ರೀಪ್ಲೇಲಿ ನೋಡಿ ಎಷ್ಟು ಚೆನ್ನಾಗಿ ಆ ಬಾಲ್ನ ಬಂದು ಪಿಕಪ್ ಮಾಡಿದ್ರು. ಅವರು ಒಳ್ಳೆ ಪ್ರೈಮ್ ಫಾರ್ಮಲ್ಲಿದ್ದಾಗ ಈ ಬಾಲ್ ಬಹುಶಃ ಬೌಂಡ್ರಿಲಿ ಆಚೆ ಹೋಗ್ತಿತ್ತು. ಬಟ್ ಇವಾಗಿರೋ ಫಾರ್ಮ್ಗೆ ಬಾಲ್ ಬಂದು ಬೌಂಡ್ರಿನ ಒಳಗಡೆ 4 ರನ್ ಪಡೆದಿದ್ದಾರೆ. ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಯಾವ ರೀತಿ ಮಾಡಿದ್ರು ಅಗತ್ಯತೆಗೆ ತಕ್ಕ ಹಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿಂಗಲ್, ಇದರೊಂದಿಗೆ ಸ್ಟ್ರೈಕ್ ಷರತ್ತಿಗೆ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಡಮ್ ಗಿಲ್ಕ್ರಿಸ್ಟ್ ರೀಪ್ಲೇ ನೋಡ್ಬೋದು ಯಾವ ಥರ ಫೀಟ್ ಯೂಸ್ ಮಾಡಿ ಸ್ಪಿನ್ನರ್ಸ್ ಆಡೋದು ಅಂತ. ಒಳ್ಳೆ ಗಾಲ್ಫ್ ಸ್ವಿಂಗ್ ಥರ ಬ್ಯೂಟಿಫುಲ್ ಸ್ವಿಂಗ್ ಆಫ್ ದಿ ಬ್ಯಾಟ್, ಒಳ್ಳೆ ಬ್ಯಾಟ್ ಸ್ಪೀಡು, ಕರೆಕ್ಟಾಗಿ ಪಿಕ್ ಮಾಡಿದ್ರು ಅವರ ಸ್ಪಾಟ್ನ. ಲಾಂಗ್ ಆನ್ ಮೇಲ್ಗಡೆ ಯಾವ ಫೀಲ್ಡರ್ ಇದ್ರು ಅಲ್ಲಿ ಏನು ಪ್ರಯೋಜನ ಇಲ್ಲ. ಒಂದು 10 ರೋ ಸ್ಟ್ಯಾಂಡ್ಸ್ ಒಳಗಡೆ ಅದ್ಭುತವಾದ ಒಂದು ಹೊಡೆತ, ಸಿಕ್ಸರ್ ಆಡಮ್ ಗಿಲ್ಕ್ರಿಸ್ಟ್ ಅವರಿಗೆ. ಈ ಹೊಡೆತದಿಂದ ಸ್ಕೋರ್ 41ಕ್ಕೆ ಹೋಗಿದೆ. ಬ್ಯಾಕ್ ಟು ಬ್ಯಾಕ್ ಅಂತಾನೆ ಹೇಳಬೇಕು. ಚೆಂಡು ಗಾಳಿಯಲ್ಲಿ ತೇಲ್ತು, ಫಾಲಿಂಗ್ ಶಾಟ್ ಆಫ್ ದ ಫೀಲ್ಡರ್. ಉತ್ತಮ ಕಂಬ್ಯಾಕ್ ಡೆಲಿವರಿ ಆದ್ರೂ ಟಾರ್ಗೆಟ್ ಕಡಿಮೆ ಇರೋದ್ರಿಂದ ಸೇಫ್ ಶಾಟ್ ಅಂತಾನೆ ಹೇಳಿದ್ರು ಅಂತ ಹೇಳ್ಬಹುದು. ಆಡಮ್ ಗಿಲ್ಕ್ರಿಸ್ಟ್ 2 ಉತ್ತಮ ರನ್ಗಳನ್ನ
ಎರಡು ರನ್, 1 ರನ್ ಮಾತ್ರ. ಅರುಣ್ ಗೌಡ ಅವರು ಸ್ಟ್ರೈಕ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳಿಲ್ಲ ಆಡಮ್ ಗಿಲ್ಕ್ರಿಸ್ಟ್. ಫಾಲೋಯಿಂಗ್ ದ ಫುಟ್ ಸ್ಟೆಪ್ಸ್ ಆಫ್ ಗಿಲ್ಕ್ರಿಸ್ಟ್ ಅಂತ ಮೊದಲನೇ ಚೆಂಡೆ ಫ್ಲೀಟ್ ಫುಟೆಡ್ ಸ್ಟೆಪ್ ಔಟ್ ಮಾಡಿ ಗ್ರೌಂಡಲ್ಲಿ ಬೆಸ್ಟ್ ಜಾಗ ಅಂತ ಅವ್ರಿಗೆ ಗೊತ್ತು. ಜೊತೆಗೆ ಪಂದ್ಯವನ್ನ ವೀಕ್ಷಕ ವಿವರಣೆಯಲ್ಲಿ ಗಣೇಶ್ ಪ್ರಸಾದ್ ಹಾಗೂ ಜಿ ಕೆ ಅನಿಲ್ ಕುಮಾರ್ ಮುಗಿಸ್ಲಿ ಅನ್ನುವಂತಹ ಆಸೆ, ಜಂಪ್ ಮಾಡುವಂತಹ ಪ್ರಯತ್ನ, ಆದರೆ ಗಿಲ್ಕ್ರಿಸ್ಟ್ ಸೀಮ್ಸ್ ಟು ಬಿ ಇನ್ ಎ ಹರಿ. ಇದರೊಂದಿಗೆ ಭರ್ಜರಿಯಾಗಿರ್ತಕ್ಕಂಥ ಒಂದು ಸಿಕ್ಸರ್ ಮುಖೇನ ತಮ್ಮ ಸ್ಕೋರ್ನ 32ಕ್ಕೆ ಏರಿಸಿಕೊಂಡಿದ್ದಾರೆ. 53 for 3. ತಿರುಗಿ ಅವರು ಬಂದು ಒಳ್ಳೆ ಟೈಮಿಂಗ್ ಅಂತ ಹೇಳಬೇಕು. ಆದರೆ ಡೀಪ್ ಮಿಡ್ ವಿಕೆಟಲ್ಲಿರೋ ಫೀಲ್ಡರ್ ಭಾಳ ಮುಂದೆ ಬಂದ್ಬಿಟ್ಟಿದ್ರು. ಆದರೂ ಬಂದು ಬಾಲ್ ಬೌಂಡ್ರಿ ಲೈನ್ ಆಚೆ ಒಳ್ಳೆಯ ಒಂದು 6. 53. ಗಿಲ್ಕ್ರಿಸ್ಟ್ 12 ಬಾಲಲ್ಲಿ 32. ಮತ್ತೊಮ್ಮೆ ಸ್ಟೆಪ್ ಔಟ್ ಮಾಡಿ ಒಳ್ಳೆ ಟೈಮಿಂಗು, ಮತ್ತೊಮ್ಮೆ ಬ್ರಿಲಿಯಂಟ್ ಶಾಟ್ ಲಾಂಗ್ ಆನ್ ಮೇಲೆ 6. 5 ಓವರ್ ಮುಗಿತದಲ್ಲಿ ಸ್ಕೋರ್ 59. 3 ವಿಕೆಟ್ಗೆ. ಮುಂದಿನ ವಿಶ್ಲೇಷಣೆಗೆ ಜಿ ಕೆ ಅನಿಲ್ ಕುಮಾರ್ ಮತ್ತು ಗಣೇಶ್ ಪ್ರಸಾದ್.